ಇಂದು ಮಾರ್ಚ್ 27 ವಿಶ್ವ ರಂಗಭೂಮಿ ದಿನ. ರಂಗಭೂಮಿ ಎಂಬುದು ಕೇವಲ ಮನರಂಜನೆಯ ಮಾಧ್ಯಮವಲ್ಲ, ಅದು ಬದುಕಿನ ಪ್ರತಿಬಿಂಬ, ಶಾಂತಿ ಮತ್ತು ಸಾಂಸ್ಕೃತಿಕ ವಿನಿಮಯದ ಮಹಾನ್ ವೇದಿಕೆ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆ ರಂಗಭೂಮಿಯ ಇತಿಹಾಸದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದೆ. ಸಾಗರದ ಹೆಗ್ಗೋಡಿನ ನೀನಾಸಂನಿಂದ ಹಿಡಿದು ಶಿವಮೊಗ್ಗ ರಂಗಾಯಣದವರೆಗೆ ಈ ಮಣ್ಣಿನ ರಂಗ ಚಟುವಟಿಕೆಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿವೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ರಂಗಭೂಮಿ ಸಮಾಜಕ್ಕೆ ಹಿಡಿದ ಕೈಗನ್ನಡಿಯಾಗಿದ್ದು, ಮಾನವ ಭಾವನೆಗಳನ್ನು ಪ್ರೇಕ್ಷಕರಿಗೆ ತಲುಪಿಸುವಲ್ಲಿ ಪರಿಣಾಮಕಾರಿ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಸಾಂಪ್ರದಾಯಿಕ ರಂಗಭೂಮಿ ಕಲಾ ಪ್ರಕಾರದ ಕುರಿತು ಯುವ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿನ ನೀನಾಸಂ ಮುಂಚೂಣಿಯಲ್ಲಿದೆ. ನಿರಂತರವಾಗಿ ರಂಗಶಾಲೆಗಳನ್ನು ನಡೆಸುವ ಮೂಲಕ ರಂಗ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ, ರಾಜ್ಯಾದ್ಯಂತ ನಾಟಕ ಪ್ರದರ್ಶನಗಳನ್ನು ನಡೆಸುತ್ತಿದೆ. ಹೀಗೆ ಈ ಸಂಸ್ಥೆ ರಂಗಭೂಮಿಗೆ ಮಹತ್ತರ ಕೊಡುಗೆ ನೀಡುತ್ತಿದೆ. ದೇಶದ ಪ್ರಸಿದ್ಧ ರಂಗನಟರು, ನಿರ್ದೇಶಕರು, ಸಂಯೋಜಕರನ್ನ ಹೆಗ್ಗೋಡಿಗೆ ಕರೆಸಿ ಅವರ ಅನುಭವಗಳನ್ನ ರಂಗಾಸಕ್ತರೊಂದಿಗೆ ಹಂಚಿಕೊಳ್ಳುವ ಅವಕಾಶವನ್ನ ನೀನಾಸಂ ಕಲ್ಪಿಸುತ್ತಿದೆ. ಇಂದಿನ ಸಿನಿಮಾ ಹಾಗೂ ಕಿರುತೆರೆ ಜಗತ್ತಿನಲ್ಲಿ ರಂಗಭೂಮಿಯಲ್ಲಿ ಯಶಸ್ವಿಯಾಗಿ ತೊಡಗಿಸಿಕೊಳ್ಳುತ್ತಿರುವ ಬಹುತೇಕ ಕಲಾವಿದರು ನೀನಾಸಂನಲ್ಲಿ ಕಲಿತ ವಿದ್ಯಾರ್ಥಿಗಳು ಎನ್ನುವುದು ಹೆಗ್ಗಳಿಕೆಯಾಗಿದೆ. ಹೊಸ ತಲೆಮಾರಿನ ಯುವಜನರನ್ನ ರಂಗಭೂಮಿಯನ್ನ ತೊಡಗಿಸುವ ಕೆಲಸ ಶಿವಮೊಗ್ಗದಲ್ಲಿ ಹವ್ಯಾಸಿ ತಂಡಗಳೊಂದಿಗೆ ಯಶಸ್ವಿಯಾಗಿ ನಡೆಸುತ್ತಿರುವುದು ಆಶಾದಾಯಕವಾಗಿದೆ. ದೂರದರ್ಶನದೊಂದಿಗೆ ನಟಿ ಅಕ್ಷತಾ ಪಾಂಡವಪುರ ರಂಗಭೂಮಿಗೆ ನಿರಂತರ ತಾಲೀಮು ಅಗತ್ಯವಿದ್ದು, ಈ ಕಲಾ ಪ್ರಕಾರವನ್ನ ನಡೆಸಲು ನೈಜ ಪ್ರತಿಭೆಗಳು ಮುಂದಾಗಬೇಕು ಎಂದರು. ರಂಗಭೂಮಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ರಂಗಭೂಮಿಯ ನಟರು, ನಟನೆ ಮತ್ತು ಅಲ್ಲಿಂದ ಕಲಿತ ಪ್ರತಿಯೊಂದು ಪಾತ್ರವೂ ನೋಡೋದರ ಮನಸ್ಸಿನಲ್ಲಿ ಉಳಿಯುತ್ತೆ. ಅದೆಷ್ಟೇ ವರ್ಷ ಹೋದ್ರು ಅನ್ನೋದಕ್ಕೆ ತುಂಬ ಜನ ನಟ ನಟಿಯರು ರಂಗಭೂಮಿಯಿಂದ ಹಿನ್ನೆಲೆಯಿಂದ ಬಂದವ್ರನ್ನ ನಾವು ನೋಡಿರ್ತೀವಿ. ಹಾಗೆ ರಂಗಭೂಮಿ ಯಾವತ್ತಿಗೂ ಬೆಳಕು. ಇಲ್ಲಿ ಎಷ್ಟೋ ಜನರು ಹಲವಾರು ಕನಸ್ಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಂಡಿರ್ತಾರೆ, ಕಲಾ ಜೀವನವನ್ನು ಶುರು ಮಾಡಿರ್ತಾರೆ, ಗೆದ್ದಿರ್ತಾರೆ. ನಟಿ ನೇಹಾ ರಂಗಭೂಮಿಗೆ ಸರ್ಕಾರ ಹೆಚ್ಚು ಉತ್ತೇಜನ ನೀಡುವ ಮೂಲಕ ರಂಗ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಎಂದರು. ಇವಾಗ ಎಲ್ಲರೂ ಕೂಡ ಮೇಕಪ್ಗಳನ್ನ ಕಲಿತಾ ಇದ್ದಾರೆ. ಡಿಫ್ರೆಂಟ್ ಬೇಸ್ ಅಲ್ಲಿ ನಾವು ಅದನ್ನ ತಿಳ್ಕೊತಾ ಇದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸೊ ಇದಕ್ಕೆ ನಾವು ಹೆಚ್ಚು ಪ್ರಿಫರೆನ್ಸ್ ಕೊಡೋದ್ರಿಂದ ಈ ರಂಗಭೂಮಿ ಕಲಾವಿದರಿಗಾಗಿರ್ಬೋದು ಅಥವಾ ಸಿನಿಮಾಗಳಲ್ಲಿ ಯಾರ್ಯಾರು ಆಕ್ಟಿಂಗ್ಗಳನ್ನೆಲ್ಲ ಮಾಡ್ತಾರೆ ಅವರಿಗೆಲ್ಲರೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಸರ್ಕಾರದವರು ಏನಾದರೂ ಯೋಜನೆಗಳಾಗಿರ್ಬೋದು ಅಥವಾ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಗಳನ್ನ ಕೊಡೋದಾಗಿರೋದು ಮಾಡೋದ್ರಿಂದ ಎಲ್ಲರಿಗೂ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಪ್ರಸಾದನ ಕಲಾವಿದ ಸಿಟಿ ಬ್ರಹ್ಮಾಚಾರ್ ಯುವಜನತೆ ರಂಗಭೂಮಿ ನಾಟಕಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ರಂಗಭೂಮಿಯನ್ನ ಬೆಳೆಸಬೇಕಿದೆ ಎಂದು ಹೇಳಿದರು. ಹಿಂದೆ ಅನೇಕ ನಾಟಕಗಳು, ಹಾಸ್ಯ ನಾಟಕಗಳ ಬೆಳವಣಿಗೆ ಇತ್ತು. ಆದರೆ ಇವತ್ತಿನ ಆಧುನಿಕ ಪರಿಸ್ಥಿತಿಯಲ್ಲಿ ಈ ಮೊಬೈಲು, ಟಿವಿ ಇತ್ಯಾದಿ ಮಾಧ್ಯಮದ ಜೊತೆಗೆ ಯುವಜನತೆಗೆ ಹಾಸ್ಯ ನಾಟಕಗಳು ಬೇಕಾಗಿದೆ. ಕಂಬಾರ ನಾಟಕಗಳಿದ್ದಾವೆ, ಶಿವರಾಮ್ ಕಾರಂತರ ನಾಟಕಗಳಿದ್ದಾವೆ. ಹೀಗೆ ಅನೇಕ ಜನರ ನಾಟಕಗಳು, ಹಾಸ್ಯ ನಾಟಕಗಳು ತುಂಬ ಇವೆ. ಇವತ್ತು ಅವರ ರಂಗ ತರಬೇತಿಗಳ ಮೂಲಕ ಯುವಜನತೆಗೆ ಸಂದೇಶವನ್ನು ಮುಟ್ಟಿಸಬೇಕಾಗಿದೆ. ಶಿವಮೊಗ್ಗ ರಂಗಾಯಣ ನಿರ್ದೇಶಕ ಪ್ರಸನ್ನ ಕರ್ನಾಟಕದ 6 ಕಡೆ ರಂಗಾಯಣ ತನ್ನ ಚಟುವಟಿಕೆಗಳನ್ನು ನಡೆಸುತ್ತೆ. ಯುವಜನತೆಯಲ್ಲಿ ರಂಗಭೂಮಿಯ ಚಿಂತನೆ ಮೂಡಿಸಲು ರಂಗಾಯಣ ದಾರಿ ಮಾಡಿಕೊಟ್ಟಿದೆ ಎಂದರು. ವಿ ಕಾರಂತರ ಕನಸು ರಂಗಾಯಣ. ಅಂತಹ ರಂಗಾಯಣಗಳು ಕರ್ನಾಟಕದಲ್ಲಿ ಈಗಾಗಲೇ 6 ರಂಗಾಯಣಗಳು ಸ್ಥಾಪನೆ ಆಗಿದೆ. ರಂಗಾಯಣಗಳು ಯುವಕರಲ್ಲಿ ರಂಗಭೂಮಿಯ ಚಿಂತನೆಯನ್ನು ಹೊಮ್ಮಿಸಲಿಕ್ಕೆ ಮತ್ತು ನಟರು ನಟನೆಯಲ್ಲಿ ಒಂದು ಹೊಸ ಕಾರ್ಯಕ್ಷೇತ್ರವನ್ನು ಕಂಡುಕೊಳ್ಳಲಿಕ್ಕೆ ದಾರಿ ಮಾಡಿಕೊಡ್ತಾ ಇರೋದು ರಂಗಾಯಣ. ಒಟ್ಟಾರೆ
ರಂಗಭೂಮಿಯು ಹೊಸ ಪ್ರತಿಭೆಗಳನ್ನ ಸೃಷ್ಟಿಸುವುದಲ್ಲದೆ ಮಹನೀಯರು ಕಟ್ಟಿ ಬೆಳೆಸಿ ಕಲಾ ಪ್ರತಿಭೆಯನ್ನ ಉಳಿಸಿ ಬೆಳೆಸುತ್ತಿರುವುದು ಶ್ಲಾಘನೀಯ. ಕರ್ನಾಟಕ ರಂಗಭೂಮಿ ಅತ್ಯಂತ ವಿಶಿಷ್ಟವಾಗಿದ್ದು, ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಹಾಸ್ಯ ನಾಟಕಗಳು ಅತ್ಯಂತ ಯಶಸ್ವಿಯಾಗಿ ಜನಮಾನಸವನ್ನ ತಲುಪಿವೆ. ಆಯಾ ಕಾಲಕ್ಕೆ ಸನ್ನಿವೇಶಕ್ಕೆ ಅನುಗುಣವಾಗಿ ನಾಟಕಗಳ ಮೂಲಕ ಜನರನ್ನು ಎಚ್ಚರಿಸುವ ಕೆಲಸವನ್ನು ರಂಗಭೂಮಿ ಕಲಾವಿದರು ಮಾಡುತ್ತಿರುವುದು ವಿಶೇಷವಾಗಿದೆ. ಇಂತಹ ಕಲಾವಿದರನ್ನ ಪೋಷಿಸುತ್ತಿರುವ ನೀನಾಸಂನಂತಹ ಸಂಸ್ಥೆಗಳು ಕಲಾಕ್ಷೇತ್ರಕ್ಕೆ ಮಾದರಿಯಾಗಿವೆ. ಹೌದು ಗೌಡ, ಮೊದಲು ದೇವರು ಹಿಂಗ ಹೇಳ್ತಿದ್ದ, ಮಕ್ಕಳ ನೀವೆಲ್ಲ ನೊಂದಯದಿಂದ ಬದುಕಿರಿ ಅಂತ.